ಯಾಕಮ್ಮ ನಿಂತ್ಕೊಂಡ್ರಿ? ನಿಮ್ ದೊಡ್ಡಮ್ಮನ್ ಸುಟ್ಟಿದ್ದಿಲ್ಲೇನಾ? ಹೌದು. ಚಿತೆ ವಾಸನೆ ಇನ್ನೂ ಹೋಗಿಲ್ಲ, ಹೋಗೋದೂ ಇಲ್ಲ. ಯಾಕೆಂದ್ರೆ ಪುನರ್ಜನ್ಮದ ವಾಸನೆನೂ ಇಲ್ಲೇ ಇದೆ. ಅಯ್ಯೋ, ವಿವರನೇ ತಿಳ್ಕೊಳ್ದೆ ಎಲ್ಲಾನು ಹೇಳ್ತಾ ಇದ್ದಾರೆ ಗಂಟೆ ಅಮ್ಮ. ಮನೆ ಒಳಗಡೆ ಹೋದ್ರೆ ದೊಡ್ಡಮ್ಮ ಕೂಡ ಎಲ್ಲಿದ್ದಾರೆ ಅಂತ ಹೇಳ್ತಾರೆ. ಗಾಯತ್ರಿ ಪಾಪ ಒಲೋಚೇನೋ ಬಂದ್ಬಿಟ್ರು. ತಿಲೋತ್ತಮ ಅಕ್ಕ ಬಂದ್ಬಿಟ್ರೆ ನಾನು ಆಡಿಸ್ತೀನಿ. ಜೋಕ್ ಮಾಡ್ಬೇಡ್ವೆ. 3 ದಿನದಿಂದ ನಾನು ಇಲ್ಲಿಗೆ ಬರೋದಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತ ಬರ್ತಿದ್ದ ಹಾಗೇನೆ ಹೊಡಿತಾರ ಅಷ್ಟೇ ಅತ್ತಿಗೆ. ಯಾಕೆ ಹೊಡಿತಾರೆ? ಸಾವಿನ ಅಪಾಯದಿಂದ ಪಾರಾಗಕ್ಕೆ ಹೋಗಿದ್ದಾರೆ ಹೊರತು ನಾವು ಕಳ್ಸಿದೀವಿ ಅಂತ ಏನಾದ್ರು ಹೋದ್ರಾ? ವಲ್ಲಭ ಬಾವ ಬಂದ್ರು. ವಲ್ಲಭ, ಆಚೆಯಿಂದ ಬರ್ತಾ ಇದೀಯಾ? ಎಲ್ಲೋಗಿದ್ದೆ? ಅಮ್ಮನ್ ಕರ್ಕೊಂಡ್ ಬರೋದಕ್ಕೆ. ಹಾ, ಬಂದ್ಬಿಟ್ರಾ? ಎಲ್ಲಿದ್ದಾರೆ ಬಾವ? ಒಳಗಡೆ ಬನ್ನಿಮ್ಮ. ಬ್ರೋ, ಅಮ್ಮನ? ಹೌದು. ಅಯ್ಯೋ ಅತ್ತೆ, ಏನ್ ಹೀಗಾಗೋಗಿದ್ದೀರಾ? ಈ ಜುಟ್ಟೇನು, ಈ ಕೋಲೇನು, ಮಧ್ಯದಲ್ಲಿ ಗಂಟೆ. ಅಕ್ಕ, ಏನಾಯ್ತಕ್ಕ? ಗಂಟೆ ಮುಟ್ತಿದ್ದಾಗನೆ 1 ಸೆಕೆಂಡ್ ಕರೆಂಟ್ ಶಾಕ್ ಕೊಟ್ಟಾಗ ಆಯ್ತು ನೈನಿ. ಅಷ್ಟಕ್ಕೂ ಬಂದಿರೋದ್ ನಮ್ಮ ಮಾಮೇನ ಅಂತ ನಂಗೆ ಡೌಟು. ನಿಮ್ಮಮ್ಮ ಅಲ್ಲ ಕಣೋ, ಗಂಟೆ ಅಮ್ಮ ನಾನು. ಅಂದ್ರೆ ಅಕ್ಕ ಅಲ್ವಾ? ಯಾರು ವಲ್ಲಭ ಇವರು? ಮಾಟಗಾತಿ ಗಂಟೆ ಅಮ್ಮ. ಆತ್ಮಗಳನ್ನ ಪುನರ್ಜನ್ಮ ಎತ್ತಿರೋರ್ನ ಕಂಡು ಹಿಡಿತೀನಿ ಅಂತ ಹೇಳಿದಕ್ಕೆ ಕರ್ಕೊಂಡು ಬಂದಿದ್ದೀನಿ.
ಬ್ರೋ, ನಮ್ಮಮ್ಮ ಬರ್ತಾರೆ ಅನ್ಕೊಂಡ್ರೆ ಯಾರನ್ನ ಕರ್ಕೊಂಬಂದಿದೀಯಲ್ಲ? ಲೇ 3 ದಿನ ಮಾಮ್ ಕಾಣದೇ ಇರೋದಕ್ಕೆ ಎಂತ ನರಕ ಅನ್ಭವಿಸಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾ, 1 ವರ್ಷ ಆದ್ರೂ ಸ್ವಂತ ಮಗು ಕಾಣಿಸಿಲ್ಲ ಅಂದಿದ್ದಕ್ಕೆ ನೈನಿ ಮತ್ತೆ ನಮ್ಮ ವಿಶಾಲು ಒಳೊಳಗೆ ಎಷ್ಟು ನೋವು ಅನುಭವಿಸ್ತಾ ಇರ್ತಾರೆ ಅಂತ ಅರ್ಥ ಮಾಡ್ಕೊಂಡೇನೆ ಗಂಟೆ ಮುನ್ ಕರ್ಕೊಂಬಂದಿದ್ದು. ಹಾ, ಸ್ಮೆಲ್ ಪ್ರಾಬ್ಲಮ್ ಅವಲ್ಲಮ್ಮ, ಯಾವಾಗ ನೋಡಿದ್ರು ಮೂಗೇರಿಸ್ತಾ ಇರ್ತಾಳೆ. ಅಯೋಗ್ಯ, ಆ? ಆತ್ಮದ ವಾಸನೆ ನೋಡ್ತಾ ಇದೀನ್ ಕಣೋ. ಆ? ಇಲ್ಲೇ ಇದ್ದಾಳ್ ಕಣೋ ನಿಮ್ ದೊಡ್ಡಮ್ಮ. ವಿಶಾಲ್, ಅಮ್ಮ, ಅದಕ್ಕೆ ರಿಲ್ಯಾಕ್ಸ್. ಏನಾಯ್ತು? ವಿಶಾಲ್, ಅದು ಓಕೆ ಓಕೆ, ಕಾಮ್ ಡೌನ್. ನೀರು ಕುಡಿತೀರಾ? ಬೇಡ ಬೇಡ ಬೇಡ, ಓಡ್ಕೊಂಡು ಮೆತ್ಲಾಡ್ಕೊಂಡು ಬಂದಲ್ಲ, ಅದಕ್ಕೆ ಸುಸ್ತಾಗ್ತಿದೆ. ಅಷ್ಟು ಅರ್ಜೆಂಟ್ ಏನಿತ್ತು? ಗಂಟೆ ಅಮ್ಮ ಬಂದಿದ್ದಾರೆ. ಯಾರು? ಗಂಟೆ, ಬೆಲ್ಲು, ಗಣ 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 ಗಂಟೆ ಅಮ್ಮ. ಅದಕ್ಕೆ ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಾ ಇಲ್ಲ. ಕರೆಕ್ಟಾಗಿ ಹೇಳಿ. ಅಯ್ಯೋ, ಕೂತ್ಕೊಂಡು ನಿಂಗೆ ಎಕ್ಸ್ಪ್ಲೇನ್ ಮಾಡೋಷ್ಟು ಟೈಮ್ ಇಲ್ಲ ವಿಶಾಲ್. ಗಾಯತ್ರಿ ಪಾಪುನ ಕೆಳಗಡೆ ಕರ್ಕೊಂಡು ಬರಬೇಡ ವಿಶಾಲ್. ಯಾಕೆ? ಆತ್ಮಗಳ ಬಗ್ಗೆ, ಪುನರ್ಜನ್ಮ ಪಡೆದಿರೋರ್ ಬಗ್ಗೆ ಕಂಡುಹಿಡಿಯೋ ಮಂತ್ರವಾದಿನ ಅದೇ ಗಂಟೆ ಅಮ್ಮ ಇವಾಗ ನಮ್ಮ ಮನೆಗೆ ಬಂದಿದ್ದಾರೆ. ವಾಟ್? ನೀನು ಇದ್ರೊಳಗಿಲ್ಲ. ವಿಚಿತ್ರವಾಗಿ ಇಲ್ಲೇ ಸುತ್ತಮುತ್ತ ಇದೆಯಾ. ಗಂಟೆ, ವಲ್ಲಭಾವ, ಇವ್ರನ್ನ ನೋಡಿದ್ರೇನೆ ಭಯ ಆಗುತ್ತೆ. ಆದ್ರೆ ಗಾಯತ್ರಿ ದೊಡ್ಡಮ್ಮನ ತೋರಿಸ್ತಾರೆ. ಗಾಯತ್ರಿ ಅಮ್ಮವರು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಎಲ್ಲೋ ಕಳೆದು ಹೋಗಿದ್ದಾರೆ. ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲೇ ಇದ್ದಾರೆ ಅಂತ ಹೇಳ್ತಾ ಇದ್ದೀನಲ್ಲ. ಮನೇಲಿ ಚಿಕ್ಕ ಮಕ್ಕಳು ಅಂದ್ರೆ ಗಾಯತ್ರಿ, ಗಾನವಿ, ಉಲೂಚಿ, ಬದ್ರಿನಾಥ, ಈ 4 ಪುಟಾಣಿಗಳು ಬಿಟ್ರೆ ಬೇರೆ ಯಾರೂ ಇಲ್ಲ. ನಾನ್ ಕರೆಸ್ತೀನಿ ಕಣೋ. ಮಗು ಕಳ್ದು ಹೋಗಿ 1.5 ವರ್ಷ ಆಗ್ತಾ ಬಂತು. ಅಷ್ಟು ಚಿಕ್ಕ ಹುಡುಗಿನ ಇಲ್ಲಿ ಹೇಗೆ ಕರೆಸ್ತೆ ಅಮ್ಮ? ಅದನ್ನ ನಾನ್ ನೋಡ್ಕೋತೀನಿ ಬಿಡು. ಆ? ಆ? ಈಗ ಮಗು ಎಲ್ಲಿದ್ಯೋ, ಅಷ್ಟಕ್ಕೂ ಇದೆಯೋ ಇಲ್ವೋ ಅಂತಾನೂ ಗೊತ್ತಿಲ್ಲ. ಜೀವಂತವಾಗಿದ್ರೆ ಒಂದ್ ರೀತಿ, ಇಲ್ಲ ಅಂದ್ರೆ ಆತ್ಮನ ಇಲ್ಲಿ ಕರ್ಸೋದು ಇನ್ನೊಂದು ರೀತಿ. ಆದ್ರೆ ಎಲ್ಲಿಂದನೋ ವಾಸನೆ ಬರ್ತಾ ಇಲ್ಲ. ಇಲ್ಲೇ ಸುತ್ತಮುತ್ತದಲ್ಲಿ ಗಾಯತ್ರಿ ದೇವಿ ಪುನರ್ಜನ್ಮ ವಾಸನೆ ಬರ್ತಾ ಇದೆ. ಪರಿಸ್ಥಿತಿ ಹದ್ಗೆಡದೆ ಇರೋ ಹಾಗೆ ನಾವು ನೋಡ್ಕೋಬೇಕು. ಹೊತ್ತಿಗೆ ಏನ್ ಮಾಡೋದು ವಿಶಾಲ್? ನಮ್ಮ ಭಯ, ನೋವು, ಗಾಬರಿ ಎಲ್ಲನೂ ಅಮ್ಮ ಅರ್ಥ ಮಾಡ್ಕೋತಾರೆ. ಅಮ್ಮ, ನಿನ್ನ ಈ ರೂಮಲ್ಲಿ ಬಿಟ್ಟು ಲಾಕ್ ಮಾಡ್ಕೊಂಡು ಕೆಳಗೆ ಹೋಗ್ತಾ ಇದ್ದೀನಿ.
ನೀನು ಒಂಟಿಯಾಗಿರಬೇಕು, ಬೇರೆ ದಾರಿ ಇಲ್ಲಮ್ಮ. ನೀನು ಅಲ್ಲಿಗೆ ಬಂದರೆ ನಿನಗೇನು ಮಾಡಿಬಿಡ್ತಾರೋ ಅಂತ ಭಯ ಪುಟ್ಟಿ ನಮಗೆ. ಅರ್ಥ ಮಾಡ್ಕೋ. ಅಮ್ಮ, ಈ ಗೊಂಬೆಗಳ ಜೊತೆ ಆಟಾಡ್ತಾ ಇರೋ. ಹಸುವಾದರೂ ಒಂದು ಅರ್ಧ ಗಂಟೆ ಯಾವುದೇ ಕಾರಣಕ್ಕೂ ಬಾಗಿಲು ಬಡಿಬೇಡ. ನೀನಿಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಬಾ ವಿಶಾಲ್, ಬಾ. ಗಂಟೆ ಅಮ್ಮ, ನಮ್ಮ ದೊಡ್ಡಮ್ಮ ಅವ್ರ ಆತ್ಮನ ಮತ್ತು ಅವ್ರಿರೋ ಜಾಗನ ಹೇಗೆ ಕಂಡುಹಿಡಿತೀರಾ? ಸ್ವಾಧೀನ ರೇಖದ ರಂಗೋಲಿ ಹಾಕಿ ಆತ್ಮನ ಅಧೀನಕ್ಕೆ ತಗೋಬಹುದು. ಗಂಟೆ ಶಬ್ದ ನಿನ್ ಪುನರ್ಜನ್ಮಕ್ಕೆ ಕೇಳಿಸತ್ತೆ ಅನ್ಸತ್ತೆ. ಬಾ. ಅದಕ್ಕೆ ಇರಿ, ಅದಕ್ಕೆ ಇರಿ, ಅದಕ್ಕೆ ಸ್ವಲ್ಪ ಇರಿ, ಅದಕ್ಕೆ ಇರಿ ಇರಿ ನಿಧಾನವಾಗಿ. ನೀವು ಈ ರೇಂಜಿಗೆ ಹೋದ್ರೆ ನನಗೆ ಡೌಟ್ ಬರುತ್ತೆ. ಹಾಂ, ಕರೆಕ್ಟು. ಆ ಗಂಟೆ ಅಮ್ಮಂಗೂ ಡೌಟ್ ಬಂದು ರೂಮ್ಗೆ ಹೋಗಿ ಗಾಯತ್ರಿ ಪಾಪನ ನೋಡ್ಬಿಟ್ರೆ ಕಷ್ಟ. ಏನೋ ಗೊತ್ತಿಲ್ದಿರೋ ಹಾಗೆ ಕ್ಯಾಶುಯಲಾಗಿ ಹೋಗೋಣ. ಡನ್. ಮೊದಲು ನಾನು ಹೋಗ್ತೀನಿ, ನೀನು ಆಮೇಲೆ ಜಾಯ್ನ್ ಆಗು. ನಡೀರಿ. ಹಾ, ವಾಟ್ ಇಸ್ ದಿಸ್? ಇಲ್ಯಾಕೆ ರಂಗೋಲಿ ಹಾಕಿದ್ರಿ ಇವರು? ಇದು ಮನೆ ಮುಂದೆ ಹಾಕೋ ರಂಗೋಲಿ ಅಲ್ಲಕ್ಕ, ದೊಡ್ಡತ್ತೆನ ಮನೆ ಕರ್ಸೋಂತ ರಂಗೋಲಿ. ನಮ್ಮಮ್ಮ ಬರ್ತಾರಾ? ಬ್ರೋ, ದೊಡ್ಡಮ್ಮಂಗೆ ಕರೆಸ್ತೀನಿ ಅಂತ ಖಚಿತವಾಗಿ ಹೇಳ್ತಿದ್ದಾಳೆ ಈ ಗಂಟಮ್ಮ. ಇಲ್ಲಿ ಒಂದ್ಸರಿ ಗಂಟೆ ಬಾರ್ಸಮ್ಮ. ತಮಾಷೆ ಎಲ್ಲ ಬೇಡ, ಇಲ್ಲಿ ನಡೆಯೋದು ಬೀಭತ್ಸ. ಏನಮ್ಮ, ಏನಿದೆಲ್ಲ? ಮನೆ ತುಂಬಾ ರಂಗೋಲಿ ಹಾಕಿ ಕುಂಬಳಕಾಯಿ ಇಟ್ಟು ಏನ್ ಮಾಡ್ಬೇಕು ಅಂತಿದ್ಯಾ? ಅಯ್ಯೋ, ಒಳ್ಳೇದ್ ಮಾಡೋಣ ಅಂತ ನೋಡಿದ್ರೆ ಈ ತರ ಮಾತಾಡ್ತಿರಲ್ಲತ್ತೆ. ಏನು ಒಳ್ಳೇದು? ಅದೇ ತಮ್ಮ, ನಮ್ಮ ಮಾಮ್ ಮೊನ್ನೆ ಹೋದವರು ಬಂದಿಲ್ಲ ಸರಿ, ಮತ್ತೆ ಅವತ್ತೋ ಹೋಗಿರೋ ನಿಮ್ಮ ಮಾಮಾದ್ರು ಮನೆಗೆ ಬರ್ಬೇಕೋ ಬೇಡ್ವೋ? ಬರ್ಬೇಕು ವಲ್ಲಭವ, ಆದ್ರೆ ಈ ರೀತಿ ಅಲ್ಲ. ದೈವಾನ್ ಪೂಜ್ಸೋ ಗುರುಗಳು ಸ್ವಾಮೀಜಿ ಬಂದು ನಮಗ್ ಮಾರ್ಗದರ್ಶನ ಕೊಡ್ಬೇಕು. ಈಗ ಮಾಟ ಮಂತ್ರ ಎಲ್ಲ ಮಾಡಬಾರ್ದು. ನೀನ್ ಹೇಳೋ ತರ ಏನಾದ್ರು ಮಾಡಿದ್ರೆ ಆಗ ಟೈಮ್ ಮೀರೋಗಿರತ್ತೆ ಅಕ್ಕ. ನಮ್ ಮನೆಗೆ ಗುರುಗಳು ಬರ್ತಾ ಇರ್ತಾರೆ, ಹೋಗ್ತಿರ್ತಾರೆ, ಆದ್ರೆ ಯಾವತ್ತೂ ಗಾಯತ್ರಿ ಅತ್ತಿಗೆ ನಮ್ ಸುತ್ತಮುತ್ತ ಇದಾರೆ ಅಂತ ಹೇಳೇ ಇಲ್ಲ. ಅವ್ರು ಹೇಳಲ್ಲ, ಎಲ್ಲದಕ್ಕೂ ಅಮ್ನೋರ್ ಲೀಲೆ ಅಂತ ಒಂದು ಉದ್ದ ಲೈನ್ ಹೇಳಿ ವಾಪಸ್ ಹೋಗ್ತಾ ಇರ್ತಾರೆ. ಇವಾಗ ಈ ಗಂಟೆ ಅಮ್ಮ ಇನ್ನೊಂದು ಸಿನಿಮಾ ತೋರಿಸ್ತಾರಾ? ಆತ್ಮನ ತೋರಿಸ್ತೀನಿ. ಯಾವ ಆತ್ಮ? ಎಲ್ಲಿದೆ? ಗಾಯತ್ರಿ ದೇವಿ ಆತ್ಮ. ಸುಳ್ಳು ಹೇಳ್ತಾ ಇದ್ದೀರಾ?
ನಮ್ಮಮ್ಮ ಇನ್ನೂ ಜೀವಂತವಾಗಿದ್ದಾರೆ. ಹಾಗಿರುವಾಗ ಆತ್ಮ ಹೇಗಿರುತ್ತೆ? ಮಗು ರೂಪದಲ್ಲಿರೋ ದೊಡ್ಡತನ ಕರೆಸ್ಬೋದೇನೋ. ಚಿಕ್ಕ ಮಗು ಹೇಗ್ ಬರುತ್ತೆ? ಕರೆಕ್ಟ್ ಅಲ್ವಾ? ಎಲ್ಲೋ ಬೆಳಿತಾರೋ ಗಾಯತ್ರಿ ಅಕ್ಕನ ಯಾರು ಕರ್ಕೊಂಬರ್ತಾರೆ? ಅದು ಆಗೋ ಕೆಲ್ಸನ? ಅಯೋಗ್ಯ, ಆ? ಸ್ವಾಧೀನ ರೇಖೆ ಹಾಕಿರೋದು ಯಾಕೆ ಅಂತ ಗೊತ್ತಾ? ಆಹಾ. ಪುನರ್ಜನ್ಮ ಪಡೆದು ಚಿಕ್ಕ ಮಗು ಆಗಿದ್ರು ಕೂಡ ಆ ಚಿಕ್ಕ ದೇಹ ಮೂರ್ಛೆ ಹೋಗಿ ಅದ್ರ ಒಳಗೆ ಅಡಗಿರೋ ಆತ್ಮನ ಇಲ್ಲಿಗೆ ಕರೆಸ್ತೀನಿ. ಆ, ಆ. ಅಂದ್ರೆ ದೊಡ್ಡಮ್ಮನ ಆತ್ಮ ಇಲ್ಲಿಗೆ ಬರುತ್ತಾ? ಹೌದು. ಓಂ ಹೀಂ ಕ್ಲೀಂ ಸ್ವಾಧೀನಾಯ ನಮಃ, ಆದಿನಾಯ ನಮಃ. ಆವಾಹ ಆವಾಹಯಾಮಿ 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 ಆವಾಹಯಾಮಿ. ಆವಾಹಯಾಮಿ ಆವಾಹಯಾಮಿ ಆವಾಹಯಾಮಿ. ಅಯ್ಯೋ, ಆವಾಹಯಾಮಿ 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 ಬ್ರೋ, ಆವಾಹಯಾಮಿ ಏನಾಗ್ತಾ ಇದೆ? ಆವಾಹಯಾಮಿ ಆವಾಹಯಾಮಿ. ಅಯ್ಯೋ, ಗಾಳಿ. ಓಂ ಹೀಂ ಸ್ವಾಧೀನಾಯ ನಮಃ ಆವಾಹಯಾಮಿ. ಎಲ್ಲಿಂದ ಕರ್ಕೊಂಡ್ ಬಂದ್ಯೋ ವಲ್ಲಭ ಈ ಅಮ್ಮನ್ನ? ಇವಳು ಮನೆ ತುಂಬಾ ಬಿರ್ಗಾಳಿ ಎಪ್ಸಿದಾಳೆ. ಏ ಲೈಟ್ ಹೌಸ, ನನ್ ಗಾಳಿಯಲ್ಲಿ ಹಾರೋಗ್ಬಿಡ್ತೀನಿ ಕಡೆ, ನನ್ನ ಗಟ್ಟಿಯಾಗಿ ಹಿಡ್ಕೊ. ಆ, ಆ. ಇಲ್ಲಿ ಬೆಳಗ್ಸಿರೋ ದೀಪ ಆರೋಯ್ತು. ಅರ್ಶನ ಕುಂಕುಮ ಎಲ್ಲ ಚೆಲ್ಲಾಪಿಲಿ ಆಗೋಯ್ತು. ನಮಗೆ ಇದನ್ನ ನೋಡಿದ್ರೆ ಭಯ ಆಗ್ತಿದೆ. ನಮ್ ಪುಣ್ಯ ಸದ್ಯ ಎಲ್ಲಾ ಮಕ್ಳು ರೂಮಲ್ಲಿ ಮಲಗಿದ್ದಾರೆ.